ಜೈ ಹಿಂದ್. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ತುಂಬಾ ಇಂಪಾರ್ಟೆಂಟ್ ಅಂಡ್ ಡಿಫ್ರೆಂಟ್ ಆಗಿರೋ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಕತ್ತೀವಿ. ಕೆ ಬೋರ್ಡ್ ಅಲ್ಲಿ ಕೇಳುವಂತದ್ದು ನೋಡ್ರಿ. ಕ್ವಶನ್ ನೆಕ್ಸ್ಟ್ ಏನಂದ್ರೆ, ಭಾರತಕ್ಕೆ ಭೇಟಿ ನೀಡಿದ ಮೊದಲ ಅಮೆರಿಕದ ಅಧ್ಯಕ್ಷರು ಯಾರು ಅಂತಂದ್ ಹೇಳಿ ಯಾರಾಗಿರ್ತಾರ? ಸೊ ಯಾರಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ ನಿಮ್ಗೊಂದು KGF ಮೂವಿ ಒಳಗಡೆ ಒಂದು ಡೈಲಾಗ್ ಬರುತ್ತಲ್ಲ. ಸೊ ಇಬ್ಬರ ನಡುವೆ ಸಂಭಾಷಣೆ ಬರುತ್ತ. ಸೊ ಅದ್ರಲ್ಲಿ ಒಬ್ಬನ್ ಹೇಳ್ತಾನಲ್ಲ, ಜಿಮ್ಮಿ ಕಾರ್ಟರ್ ಅಂತಂದ್ ಹೇಳ್ತಾನ. ಎಸ್, ಆ ಜಿಮ್ಮಿ ಕಾರ್ಟರ್ ಏನಂತಂದ್ ಹೇಳಿದ್ರೆ ಅವನು ಬಿಸ್ನೆಸ್ ಮ್ಯಾನ್ ಅವನು. ಸೊ ಜಿಮ್ಮಿ ಕಾರ್ಟರ್ ಬರಂಗಿಲ್ಲ, ತೆಗೆದ್ ಹಾಕ್ಬಹುದು ನೋಡ್ರಿ. ಸೊ ಅಮೆರಿಕದ ಅಧ್ಯಕ್ಷರಂತಂದ್ ಬಂದಾಗ ಯಾರಂತಂದ್ ಹೇಳಿದ್ರೆ ಡ್ವೈಟ್ ಡಿ ಹೋವರ್ ಅಂತಂದ್ ಹೇಳಿ 1959 ಇವರು ಭಾರತಕ್ಕೆ ಭೇಟಿ ನೀಡ್ತಾರ. ಆ ಟೈಮ್ ಒಳಗಡೆ ಜವಾಹರ್ಲಾಲ್ ನೆಹರು, ಅದಾದ ನಂತರ ಜವಾಹರ್ಲಾಲ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್, ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಆಗಿರ್ತಾರ ಅವ್ರ ಟೈಮ್ ಅಲ್ಲಿ ಈ ಪರ್ಸನ್. ಸೊ ಡ್ವೈಟ್ ಡಿ ಹೋವರ್ ಅಂತಂದ್ವಿ. ಅದಾದ ನಂತರ ನೆಕ್ಸ್ಟ್ ರಿಚರ್ಡ್ ನಿಕ್ಸನ್. ಇವ್ರು 1978 ಟೈಮಲ್ಲಿ, ಅಂದ್ರ ಸಾರಿ, ಇವ್ರೇನಂತಂದ್ ಹೇಳಿದ್ರೆ 1969 ಟೈಮಲ್ಲಿ ಭೇಟಿ ನೀಡ್ತಾರ. ಅದಾದ ನಂತರ ಜಾರ್ಜ್ W. ಬುಷ್ ಇವರು ಕೂಡ ಏನಂದ್ರೆ 2006 ಟೈಮಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರ್ತಾರ. ಇವೆಲ್ಲ ಡಿಫ್ರೆಂಟ್ ಆಗಿರೋದು, ಜಸ್ಟ್ ಈ ಹೆಸರನ್ನ ಜಾಸ್ತಿ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶಿವಾಜಿಯನ್ನ ಶಿಕ್ಷಿಸೋಕೆ ಬಿಜಾಪುರದ ಆಡಳಿತಗಾರರು ಯಾರನ್ನ ಕಳಿಸಿದ್ರು ಅಂತಂದ್ ಹೇಳಿ. ಸೊ ಶಿವಾಜಿಯನ್ನ ಶಿಕ್ಷಿಸೋಕೆ ಬಿಜಾಪುರದೊಳಗಡೆ ಆದಿಲ್ ಶಾಹಿಗಳು ಇರ್ತಾರಲ್ಲ, ಸೊ ಅವರು ಶಿವಾಜಿಯನ್ನ ಶಿಕ್ಷೆ ಮಾಡೋಕೆ ಒಬ್ಬರನ್ನ ಕಳಿಸಿರ್ತಾರ. ಆ ಪರ್ಸನ್ ಯಾರಂತಂದ್ ಹೇಳಿದ್ರೆ ಅಫ್ಜಲ್ ಖಾನ್ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ಅಫ್ಜಲ್ ಖಾನ್. ಸೊ ಇದು ಇಂಪಾರ್ಟೆಂಟ್. 1659 ಅದು ಎಲ್ಲಿ ಅಂತಂದ್ ಹೇಳಿದ್ರೆ ಪ್ರತಾಪ್ಗಢದಲ್ಲಿ. ಕ್ವಶನ್ ಕೇಳ್ಬೋದು ನಿಮ್ಗೆ, ಎಲ್ಲಿಪ್ಪ ಅಂತಂದ್ ಹೇಳಿ. ಪ್ರತಾಪ್ಗಢದೊಳಗಡೆ ನಡೆದ ಮುಖಾಮುಖಿಯಲ್ಲಿ ಶಿವಾಜಿ ಇದ್ದವನು ಅಫ್ಜಲ್ ಖಾನ್ ಕೊಂದಾಕ್ತಾನ. ಅದು ವ್ಯಾಘ್ರ ಇದರಿಂದ ಅಂತ ಹೇಳ್ತೀವಲ್ಲ, ಸೊ ಅದರಿಂದ. ಅದಾದ ನಂತರ ನೆಕ್ಸ್ಟ್ ರೂಮಿ ಖಾನ್ ಅಂತಂದ್ ಹೇಳಿ ಬರ್ತಾನ ನೋಡ್ರಿ. ರೂಮಿ ಖಾನ್ ಏನಂತಂದ್ ಹೇಳಿದ್ರೆ ಬಹಮನಿ ಮತ್ತು ಗುಜರಾತ್ ಸುಲ್ತಾನರ ಕಾಲದ ಒಬ್ಬ ಸೇನಾಧಿಕಾರಿ ಅಂತಂದ್ ಹೇಳ್ತೀವಿ. ಅವ್ರ ಬಗ್ಗೆ ಏನ್ ಬೇಡ. ಶೈಸ್ತ್ ಖಾನು ಔರಂಗಜೇಬ್ನಿಂದ ಶಿವಾಜಿಯನ್ನ ಹತ್ತಿಕ್ಕಲು ಕಳಿಸಿದಂತಹ ಒಬ್ಬ ಮೊಘಲ್ ಸೇನಾಧಿಕಾರಿ ಶೈಸ್ತ್ ಖಾನ್. ಔರಂಗಜೇಬ್ ಕಳಿಸ್ತಾನ ಇವ್ರನ್ನ. ಅದಾದ ನಂತರ ಇನಾಯತ್ ಖಾನ್ ಅಂತಂದೇಳಿ. ಇನಾಯತ್ ಖಾನ್ ಏನಂತಂದ್ ಹೇಳಿದ್ರೆ ಸೂರತ್ ನಗರದ ಗವರ್ನರ್ ಇವನು. ಸೂರತ್ ನಗರ ಏನೈತಲ್ಲ ಅದ್ರದ್ದು ಮೊದಲ ಗವರ್ನರ್ ಯಾರಂತಂದ್ ಹೇಳಿದ್ರೆ ಇನಾಯತ್ ಖಾನ್. ಇಷ್ಟ ಇಂಪಾರ್ಟೆಂಟ್ ಅಷ್ಟೇ, ಇದನ್ ಬಿಟ್ಟು ಏನ್ ಇಂಪಾರ್ಟೆಂಟ್ ಇಲ್ಲ ಇದ್ರೊಳಗಡೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತೀಯ ಇತಿಹಾಸದಲ್ಲಿ ಅಬ್ದುಲ್ ಹಮೀದ್ ಲಾಹೋರಿ ಯಾರು ಅಂತಂದೇಳಿ. ಅಬ್ದುಲ್ ಹಮೀದ್ ಲಾಹೋರಿ ಇವ್ರು ಯಾರಂತಂದ್ ಹೇಳಿದ್ರ ಇಂಪಾರ್ಟೆಂಟ್, ಶಹಜಹಾನನ ಅಧಿಕೃತ ಇತಿಹಾಸಕಾರ ಅಂತಂದ್ ಹೇಳ್ತೀವಿ. ಅವ್ರ ಕಾಲದಲ್ಲಿ, ಶಹಜಾನ್ ಕಾಲದಲ್ಲಿ ಒಬ್ಬ ಇತಿಹಾಸಕಾರ ಅವನ್ ಯಾರಂತಂದ್ ಹೇಳಿದ್ರೆ ಅಬ್ದುಲ್ ಹಮೀದ್ ಲಾಹೋರಿ ಅಂತಂದ್ ಹೇಳ್ತೀವಿ. ಸೊ ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಬಾದ್ಶಾ ನಾಮ ಅಂತಂದ್ ಹೇಳಿ, ಬಾದ್ಶಾ ನಾಮ ಅನ್ನೋ ಒಂದು ಕೃತಿಯನ್ನ ರಚನೆ ಮಾಡ್ತಾನೆ. ಯಾವ ಕೃತಿಯನ್ನ? ಬಾದ್ಶಾ ನಾಮ ಅನ್ನೋ ಒಂದು ಕೃತಿಯನ್ನ. ಇದು ಯಾವ್ದ್ರ ಬಗ್ಗೆ ಹೇಳುತ್ತಂದ್ರೆ ಶಹಜಹಾನನ ಆಳ್ವಿಕೆಯ ಬಗ್ಗೆ ಹೇಳುವಂತಹ ಒಂದು ಇಂಪಾರ್ಟೆಂಟ್. ಆಮೇಲೆ ಅಕ್ಬರ್ನ ಸೇನಾ ಕಮಾಂಡರ್ಗಳು ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಆ ಟೈಮ್ ಒಳಗಡೆ ಅಬ್ದುಲ್ ರಹೀಂ ಖಾನ್ ಅಂತಂದ್ ಹೇಳಿ, ಆಮೇಲೆ ಮಾನ್ಸಿಂಗ್. ಸೊ ಅಬ್ದುಲ್ ರಹೀಂ ಖಾನ್, ಮಾನ್ಸಿಂಗ್ ಇವರೆಲ್ಲ ಆಗಿರ್ತಾರ. ಆಮೇಲೆ ಔರಂಗಜೇಬಂದು ಅಷ್ಟೊಂದೇನಿಲ್ಲ. ಸೊ ಔರಂಗಜೇಬ್ ಏನಂತಂದ್ ಹೇಳಿದ್ರ ತುಂಬಾ ಆಪ್ತ ಸ್ನೇಹಿತ ಅಂತಂದ್ ಹೇಳಿದ್ರ ಅಸಾದ್ ಖಾನ್ ಅಂತಂದ್ ಹೇಳ್ತೀವಿ. ಸೊ ಅಸಾದ್ ಖಾನ್ ಅಂತಂದ್ ಹೇಳಿ ಅವ್ರ ಬಗ್ಗೆ ಎಲ್ಲ ಕ್ವಶನ್ಸ್ ನಿಮಗೆ ಕೇಳಂಗಿಲ್ಲ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿದ್ರೆ ಔರಂಗಜೇಬನು ತನ್ನ ಆಸ್ಥಾನದಿಂದ ಎಲ್ಲಾ ಸಂಗೀತವನ್ನ ನಿಷೇಧಿಸಿದನು ಅಂತಂದೇಳಿ. ಎಸ್, ತುಂಬಾ ಇಂಪಾರ್ಟೆಂಟ್. ಸಂಗೀತವನ್ನ ನಿಷೇಧ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ಮದ್ಯವನ್ನ, ಡ್ರಿಂಕ್ಸ್ ಅದನ್ನೆಲ್ಲ ನಿಷೇಧ ಮಾಡ್ತಾನ. ಆಪ್ಷನ್ ಎ ಕರೆಕ್ಟ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ಅವನು ಸುನ್ನಿ ಮುಸ್ಲಿಂನಾಗಿಂದನು, ಇದು ಕೂಡ ಕರೆಕ್ಟ್ ಆಗೈತೆ. ಇದ್ ನೋಡ್ರಿ, ಎ ಮತ್ತು ಬಿ ಎರಡೂ ಸರಿ ಆಗ್ತಾವ. ಇನ್ ಕೆಲವೊಂದ್ರಲ್ಲಿ ಏನ್ ಕೊಟ್ಟಿದಾರೆ ಅಂತಂದ್ ಹೇಳಿದ್ರೆ ಈ ಸಂಗೀತ ನಿಷೇಧದ ಬಗ್ಗೆ ಪ್ರಾಪರ್ ಆಗಿರೋ ಮಾಹಿತಿ ಇಲ್ಲ. ಸೊ ಒಂದ್ ಟೈಮಲ್ಲಿ ಗ್ರೇಸ್ ಅನ್ನ ಕೊಟ್ಟಿದ್ದಾರೆ ಇದಕ್ಕ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಮದ್ಯಪಾನವನ್ನೆಲ್ಲ ನಿಷೇಧ ಮಾಡಿರ್ತಾನ, ಸಂಗೀತವನ್ನ ನಿಷೇಧ ಮಾಡಿಲ್ಲ ಅಂತಂದ್ ಹೇಳಿ ಒಂದು ಈ ರೀತಿಯಾಗಿ ಬಂದಿರುತ್ತೆ ಒಂದು ವಾದ, ಆ ರೀಸನ್ಗೋಸ್ಕರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತದ್ದು ಇಲ್ಲಿ ಭೂತಾರಾಧನೆ ಅಂತಂದ್ ಹೇಳಿ ಬರುತ್ತೆ. ಭೂತಾರಾಧನೆ ಇದು ಕರಾವಳಿ ಕರ್ನಾಟಕದ ಒಂದು ಧಾರ್ಮಿಕ ನೃತ್ಯವಾಗಿದೆ ಅಂತಂದ್ ಹೇಳಿ. ಎಸ್, ಕರೆಕ್ಟ್. ಇವಾಗಂತೂ ನಿಮ್ಗೆ ಎಲ್ರಿಗೂ ಗೊತ್ತಾಗ್ಬಿಟ್ಟೈತೆ, ಅದು ಆಲ್ಮೋಸ್ಟ್ ಎಲ್ಲ ಮೂವೀಸ್ ಗಳಿಂದ. ಭೂತಾರಾಧನೆ ಅಂತಂದ್ ಹೇಳ್ತೀವಿ. ಅದು ಕರಾವಳಿ ಕರ್ನಾಟಕಕ್ಕೆ ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ ಭಾಗಕ್ಕೆ, ದಕ್ಷಿಣ ಕನ್ನಡ
ಉಡುಪಿ ಭಾಗದ ಕರಾವಳಿ ಪ್ರದೇಶಗಳಿಗೆ ಸಂಬಂಧಿಸಿದಂತಹ ಒಂದು ಧಾರ್ಮಿಕ ಆಮೇಲೆ ಜಾನಪದ ನೃತ್ಯ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇನ್ನೊಂದು ಬರುತ್ತೆ ನಾಗಮಂಡಲ. ಈ ನಾಗಮಂಡಲ ಏನಂತಂದ್ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಬರಂಗಿಲ್ಲ. ಉತ್ತರ ಕರ್ನಾಟಕದಲ್ಲಿ ಬರಂಗಿಲ್ಲ. ಇದು ಎಲ್ಲಿ ಬರುತ್ತಂತಂದ್ ಹೇಳಿದ್ರೆ ಇದು ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ. ಸೊ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂದ್ರೆ ಕರಾವಳಿ ಪ್ರದೇಶಗಳಲ್ಲಿ ನಾಗ ದೇವತೆಯನ್ನ ಪೂಜಿಸುವ ಒಂದು ಜಾನಪದ ಕಲೆ ಅಥವಾ ಒಂದು ಹಬ್ಬ ಅಂತಂದ್ ಹೇಳ್ತೀವಿ, ನಾಗಾರಾಧನೆ. ಸೊ ನಾಗಮಂಡಲ ಅಂತಂದ್ ಹೇಳಿ. ಸೊ ಆಪ್ಷನ್ ಬಿ ಕರೆಕ್ಟ್ ರಾಂಗ್ ಆಗತ್ತ, ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಗತ್ತ ಇದ್ರಲ್ಲಿ. ಇದಾದ ನಂತರ ನೆನ್ಪಿಟ್ಕೊಳ್ರಿ, ನಮ್ ಕರ್ನಾಟಕದೊಳಗಡೆ ಕರಾವಳಿ ಪ್ರದೇಶವನ್ನ ಹೊಂದಿರುವ ಜಿಲ್ಲೆಗಳು ಯಾವ್ಯಾವ ಅಂತಂದ ಹೇಳಿದ್ರೆ ಒಂದು ಉತ್ತರ ಕನ್ನಡ ಆದ್ರೆ ಇನ್ನೊಂದು ಉಡುಪಿ, ಆಮೇಲೆ ದಕ್ಷಿಣ ಕನ್ನಡ. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಅನ್ನ ಹೊಂದೈತೆ? 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದೈತೆ. ಇದ್ರ ಒಳಗಡೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಒಳಗಡೆ ಯಾವ ಜಿಲ್ಲೆ ಅತಿ ಹೆಚ್ಚು ಉದ್ದದ ಕರಾವಳಿಯನ್ನ ಹೊಂದೈತೆ ಅನ್ನೋದನ್ನ ನೀವು ನನಗ ಕಮೆಂಟ್ ಅನ್ನ ಹಾಕ್ಬೇಕು ನೀವೆಲ್ರು. ನೆಕ್ಸ್ಟ್ ನೋಡ್ರಿ, ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ಅಂತಂದ್ ಹೇಳಿ ಬಿರುದುಗಳನ್ನ ಪಡೆದಂತಹ ರಾಜ ಯಾರು? ಅವ ಗೆದ್ದ ನಂತರ ಅವನ ನಾಣ್ಯಗಳ ಮೇಲೆ ಅವುಗಳನ್ನ ಕೆತ್ತಿಸ್ತಾನ. ಅಂತ ರಾಜ ಯಾರಂತಂದ್ ಹೇಳಿದ್ರೆ ಬಿಟ್ಟಿ ದೇವ ಅಂತಂದ್ ಹೇಳ್ತೇವೆ. ನೆನ್ಪಿಟ್ಕೊಡ್ರಿ, ಈ ತರ ಎಲ್ಲಾದ್ರೂ ಬ್ರಕೆಟ್ ಎಲ್ಲ ಆನ್ಸರ್ ಕೊಟ್ರು ಅಂತಂದ್ ಹೇಳಿದ್ರೆ ಅದು 100% ಕರೆಕ್ಟ್. ಹೊಯ್ಸಳರ ಪ್ರಸಿದ್ಧ ಅರಸನಾದಂತಹ ಬಿಟ್ಟಿ ದೇವ ಏನ್ ಮಾಡ್ತಾನ, ನೊಳಂಬವಾಡಿ ಮತ್ತು ತಲಕಾಡು ಪ್ರದೇಶಗಳನ್ನ ಯಾರಿಂದ ವಶಪಡಿಸ್ಕೊಳ್ತಾನ? ಚೋಳರಿಂದ ವಶಪಡಿಸ್ಕೊಂಡು ಈ ಬಿರುದುಗಳನ್ನ ಧರಿಸ್ಕೊಂತಾನ. ಒಂದು ನೊಳಂಬವಾಡಿಗೊಂಡ, ಇನ್ನೊಂದು ತಲಕಾಡುಗೊಂಡ ಅಂತಂದ್ ಹೇಳಿ. ಸೊ ಇದಾದ ನಂತರ ನೀವು ಇನ್ನೂ ಏನ್ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು, ರಾಮಾನುಜಾಚಾರ್ಯರು ಇವರ ಆಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾರೆ. ಆಮೇಲೆ ರಾಮಾನುಜಾಚಾರ್ಯರು ಎಲ್ಲಿ ನೆಲೆಸ್ತಾರ ಅಂತಂದ್ ಹೇಳಿದ್ರೆ ಮೇಲುಕೋಟೆ ಒಳಗಡೆ, ಅಲ್ಲಿ ಚಲುವನಾರಾಯಣ ಸ್ವಾಮಿ ದೇವಾಲಯವನ್ನ ಕಟ್ಟಿಸ್ತಾರ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ಬೇಲೂರು ಒಳಗಡೆ. ಎಲ್ಲಿ ಅಂತಂದ್ ಹೇಳಿದ್ರೆ ಬೇಲೂರು ಒಳಗಡೆ ಚೆನ್ನಕೇಶವ ದೇವಾಲಯ. ಯಾವ್ದಂತಂದ್ ಹೇಳಿದ್ರೆ ಚೆನ್ನಕೇಶವ ದೇವಾಲಯವನ್ನ ವಿಷ್ಣುವರ್ಧನ ಕಟ್ಟಿಸ್ತಾನ. ಯಾವಾಗ ಅಂತಂದ್ ಹೇಳಿದ್ರೆ 1117 ಒಳಗಡೆ, 1117 ಟೈಮ್ ಅಲ್ಲಿ. ಅದೇ ರೀತಿಯಾಗಿ ಹಳೆಬೀಡು ದ್ವಾರ ಸಮುದ್ರ ಹಳೆಬೀಡು ಅಂತಂದ್ ಹೇಳ್ತೀವಲ್ಲ, ಅಲ್ಲಿ ಹೊಯ್ಸಳೇಶ್ವರ ದೇವಾಲಯವನ್ನ ಕಟ್ಟಿಸ್ತಾರ. ಯಾವ್ದಂತಂದ್ ಹೇಳಿದ್ರೆ ಹೊಯ್ಸಳೇಶ್ವರ ದೇವಾಲಯ. ಇದನ್ನು ಕೂಡ ಯಾರು ಕಟ್ಟಿಸ್ತಾರ ಅಂತಂದ್ ಹೇಳಿದ್ರೆ ವಿಷ್ಣುವರ್ಧನ ಕಟ್ಟಿಸ್ತಾರ. ಆಮೇಲೆ ವಿಷ್ಣುವರ್ಧನ ಆಸ್ಥಾನದಲ್ಲಿದ್ದಂತಹ ಪ್ರಸಿದ್ಧ ಶಿಲ್ಪಿಗಳು ಯಾರು ಅಂತಂದ್ ಹೇಳಿದ್ರೆ ಒಬ್ನು ದಾಸೋಜ ಅಂತಂದ್ ಹೇಳಿ, ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಜಕಣಾಚಾರಿ ಅಂತಂದ್ ಹೇಳಿ. ಇವ್ರಿಬ್ರು ಏನಂತಂದ್ ಹೇಳಿದ್ರ ಪ್ರಸಿದ್ಧ ಶಿಲ್ಪಿಗಾರರು ಅಂತಂದ್ ಹೇಳ್ತೀವಿ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದ್ ಬರುತ್ತ ರಾಣಿ ಶಾಂತಲಾದೇವಿ ಬಗ್ಗೆ. ರಾಣಿ ಶಾಂತಲಾದೇವಿ ಯಾರಿಕೆ? ರಾಣಿ ಶಾಂತಲಾದೇವಿ ಸೊ ಹೊಯ್ಸಳರ ಪ್ರಸಿದ್ಧ ಅರಸನಾದಂತಹ ವಿಷ್ಣುವರ್ಧನನ ಪತ್ನಿ ಶಾಂತಲಾದೇವಿ. ಇವಳು ತುಂಬಾ ಸುಂದರಿಯಾಗಿರ್ತಾಳೆ. ಆಮೇಲೆ ಸಾಹಿತ್ಯ ನೃತ್ಯದಲ್ಲಿ ಅಪಾರ ಪಾಂಡಿತ್ಯನ್ನ ಹೊಂದಿರ್ತಾಳ. ಅದಕ್ಕೋಸ್ಕರ ಇವಳನ್ನ ನೃತ್ಯ ಸರಸ್ವತಿ ಅಂತಂದ್ ಹೇಳಿ ಕರೀತಿರ್ತಾರ. ಇವಳನ್ನ ಏನಂತ ಕರಿತಾ ಇರ್ತಾರ? ನೃತ್ಯ ಸರಸ್ವತಿ ಅಂತಂದ್ ಹೇಳಿ ಕರಿತಾ ಇರ್ತಾರ. ಇದು ಇಂಪಾರ್ಟೆಂಟ್. ಈ ಕ್ವಶನ್ ಅನ್ನ ತುಂಬಾ ಸಾರಿ ಕೇಳಿದಾರ. ನೆಕ್ಸ್ಟ್ ನೋಡ್ರಿ, ಪ್ರಸಿದ್ಧ ಜೈನ ವಿದ್ವಾಂಸನಾದಂತಹ ಜೀನಸೇನನು ಈ ಕೆಳಗಿನ ಯಾವ ರಾಜನ ಆಸ್ಥಾನದಲ್ಲಿ ಕಂಡು ಬರ್ತಾರಂತಂದ್ ಹೇಳಿ. ಎಸ್, ಯಾರಂತಂದ್ ಹೇಳಿದ್ರೆ ರಾಷ್ಟ್ರಕೂಟರ ಆಸ್ಥಾನದೊಳಗಡೆ. ಅದ್ರಲ್ಲೂ ಯಾರಂತಂದ್ ಹೇಳಿದ್ರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಕಂಡು ಬರುವಂತಹ ಜೈನ ವಿದ್ವಾಂಸ. ಇವರು ಆದಿಪುರಾಣ ಗ್ರಂಥವನ್ನ ಬರೀತಾರ. ಯಾವ್ದಂತಂದ್ ಹೇಳಿದ್ರೆ ಆದಿಪುರಾಣ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ, ದಂತಿದುರ್ಗ. ಇವ್ರೇನಂತಂದ್ ಹೇಳಿದ್ರ ರಾಷ್ಟ್ರಕೂಟ ವಂಶದ ಸ್ಥಾಪಕ ಅಂತಂದ್ ಹೇಳ್ತೀವಿ, ದಂತಿದುರ್ಗ. ಇದಾದ್ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಬರ್ತಾರೆ. ಈಗ ನೋಡ್ರಿ, 1ನೇ ಕೃಷ್ಣ ಬರ್ತಾನ, ರಾಷ್ಟ್ರಕೂಟರ ದೊರೆ. ಇವ್ರೇನ್ ಮಾಡ್ತಾರ ಅಂದ್ರೆ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸ್ತಾರೆ. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನ, ಏಕಶಿಲಾ ದೇವಾಲಯ ಅಂತಂದ್ ಹೇಳ್ತೀವಲ್ಲ, ತುಂಬಾ ಫೇಮಸ್ ಅದು. ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಬರುವಂತಹ ದೊರೆಗಳು ಧ್ರುವ. ಅದಾದ ನಂತರ ನೆಕ್ಸ್ಟ್ 3ನೇ ಗೋವಿಂದ, ಅಮೋಘ ವರ್ಷ ನೃಪತುಂಗ. ಇವರಲ್ಲಿ ತುಂಬಾ ಫೇಮಸ್ ಆಗ್ತಾರ. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ಬ ತುಂಬಾ ಇಂಪಾರ್ಟೆಂಟ್, ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಕವಿರಾಜ ಮಾರ್ಗ ಅನ್ನೋ ಒಂದು ಕೃತಿ ಬರುತ್ತೆ. ಕವಿರಾಜ ಮಾರ್ಗ ಅಂತಂದ್ ಹೇಳಿ. ಈ ಕೃತಿಯನ್ನ ಯಾರು? ಶ್ರೀ ವಿಜಯ ಅಂತಂದ್ ಹೇಳಿ ಬರೀತಾನೆ. ಶ್ರೀ ವಿಜಯನ ಕವಿರಾಜ ಮಾರ್ಗ ಕೃತಿ ಅಂತಂದ್ ಹೇಳ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ 3ನೇ ಕೃಷ್ಣ ಅಂತಂದ್ ಹೇಳಿ ಬರ್ತಾರೆ. ಯಾರಂತಂದ್ ಹೇಳಿದ್ರ 3ನೇ ಕೃಷ್ಣ. ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರ ಇವರೊಂದು ಯುದ್ಧವನ್ನ ಮಾಡ್ತಾರ, ತಕ್ಕೋಳಂ ಕದನ ಅಂತಂದ್ ಹೇಳಿ. ತಕ್ಕೋಳಂ ಕದನ ಯಾರ ಜೊತೆಗೆ ಅಂತಂದ್ ಹೇಳಿದ್ರ ಚೋಳರ 1ನೇ ಪರಾಂತಕನ ಜೊತೆಗೆ.
ಚೋಳರ 1ನೇ ಪರಾಂತಕನ ಜೊತೆಗೆ ಒಂದು ಯುದ್ಧವನ್ನ ಮಾಡ್ತಾರ. ಅದು ತಕ್ಕೋಳಂ ಕದನ ಅಂತಂದ್ ಹೇಳ್ತೀವಿ. ಯಾವ ಟೈಮಲ್ಲಿ ಅಂತ ಕಮೆಂಟ್ ಹಾಕ್ರಿ. ಈ 1ನೇ ಪರಾಂತಕ ಯಾಕೆ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಅಂತಂದ ಹೇಳಿದ್ರೆ, ಇವನೊಂದು ಶಾಸನವನ್ನ ಹೊರಡಿಸ್ತಾನ, ಉತ್ತರ ಮೇರೂರು ಶಾಸನ ಅಂತಂದ್ ಹೇಳ್ತೀವಿ. ಉತ್ತರ ಮೇರೂರು ಶಾಸನ ಇದು ಗ್ರಾಮದ ಆಡಳಿತದ ಬಗ್ಗೆ, ಅಂದ್ರ ಪಂಚಾಯಿತಿ ಯಾವಾಗಿತ್ತು ಅಂತಂದ್ ಹೇಳಿ, ಈ ಹೆಂಗ್ ಪಂಚಾಯಿತಿಗಳಿದಾವಲ್ಲ ಹಂಗ್ ಗ್ರಾಮ ಸಭೆ ಇತ್ತು, ಗ್ರಾಮದ ಆಡಳಿತದ ಬಗ್ಗೆ, ಗ್ರಾಮದ ಆಡಳಿತದಲ್ಲಿ ಚುನಾವಣೆಗಳು ಹೆಂಗ್ ನಡೀತಾ ಇದ್ವು ಅಂತಂದ್ ಹೇಳಿ ಹೇಳುವಂತ ಶಾಸನ ಉತ್ತರ ಮೇರೂರು ಶಾಸನ ಅಂತಂದ್ ಹೇಳ್ತೀವಿ. ಆಮೇಲೆ ಈ 3ನೇ ಕೃಷ್ಣನ ಆಸ್ಥಾನದಲ್ಲಿ ಯಾರು ಇರ್ತಾರ ಅಂತಂದ್ ಹೇಳಿದ್ರ ಪೊನ್ನ ಇರ್ತಾನ, ಕವಿ ಪೊನ್ನ. ಯಾರಂತಂದ್ರೆ ಕವಿ ಪೊನ್ನ ಇರ್ತಾನ. ಇವನನ್ನ ಈಗ ನಾನೊಂದ್ ಸೈಡಿಗೆ ಬರೆದ್ ಬಿಡ್ತೀನಿ, ಯಾಕಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್. ಎಸ್ ಇಲ್ಲಿ ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ದೊರೆ ಯಾರಂತಂದ್ ಹೇಳಿದ್ರ ಇದು ಕವಿ ಯಾರಂತಂದ್ ಹೇಳಿದ್ರ ಪಂಪ ಅಂತಂದ್ ಹೇಳ್ತೀವಿ. ಪಂಪ ಏನಂತಂದ್ ಹೇಳಿದ್ರ ಆದಿಪುರಾಣ ಅಂತಂದ್ ಹೇಳಿ ಒಂದು ಗ್ರಂಥವನ್ನ ಬರೀತಾರೆ. ಸರ್ ನಾವು ಮತ್ತ ಆಗ್ಲೇ ಏನೋ ಒಂದ್ ಹೇಳಿದ್ವಲ್ಲ ಸರ್, ಜೀನಸೇನ ಅಂತಂದ್ ಹೇಳಿ, ಜೀನಸೇನ ಕೂಡ ಏನಂದ್ರ ಆದಿಪುರಾಣ ಗ್ರಂಥವನ್ನ ಬರೀತಾನ. ಈ ಆದಿಪುರಾಣ ಗ್ರಂಥ ಯಾವ್ದ್ರಲ್ಲಿ ಐತಂದ್ರ ಸಂಸ್ಕೃತದೊಳಗಡೆ ಐತೆ. ಈ ಆದಿಪುರಾಣ ಗ್ರಂಥ ಕನ್ನಡದೊಳಗಡೆ ಐತೆ, ನೆನಪಿಟ್ಟುಕೊಟ್ಟಿತ್ತು. ಆದಿಪುರಾಣ ಗ್ರಂಥ ಕನ್ನಡದಾಗ ಐತೆ. ಈ ಆದಿಪುರಾಣ ಗ್ರಂಥ ಯಾವ್ದ್ರೊಳಗ ಐತಂದ್ರ ಸಂಸ್ಕೃತದೊಳಗ ಐತೆ. ಅವು ಎರಡು ಡಿಫ್ರೆಂಟ್. ಸೊ ಪಂಪನನ್ನ ನಾವು ಏನಂತ ಕರಿತೀವಿ ಅಂದ್ರ ಆದಿ ಕವಿ ಅಂತ ಕರಿತೀವಿ. ಇನ್ನೊಬ್ರು ಯಾರು ಬರ್ತಾರ ಅಂತಂದ ಹೇಳಿದ್ರ ಪೊನ್ನ ಬರ್ತಾನ. ಪೊನ್ನ ಇವ್ರು ಯಾವ ಕೃತಿಯನ್ನ ಬರಿತಾನಂದ್ರ ಶಾಂತಿ ಪುರಾಣ ಎನ್ನುವ ಕೃತಿಯನ್ನ ಬರಿತಾನೆ. ಯಾವ ಕೃತಿಯನ್ನ? ಶಾಂತಿ ಪುರಾಣ ಅಂತಂದ ಹೇಳಿ. ಈ ಪೊನ್ನನನ್ನ ನಾವು ಏನಂತ ಕರಿತೀವಿ ಅಂದ್ರೆ ಉಭಯ ಕವಿ ಚಕ್ರವರ್ತಿ ಅಂತಂದ ಹೇಳಿ. ಏನಂತ ಕರಿತೀವಿ? ಉಭಯ ಕವಿ ಚಕ್ರವರ್ತಿ ಅಂತಂದ ಹೇಳಿ ಕರಿತೀವಿ. ಇದಾದ ನಂತರ ನೆಕ್ಸ್ಟ್ ಇನ್ನೊಬ್ಬನ್ ಬರ್ತಾರ ರನ್ನ ಅಂತಂದ ಹೇಳಿ. ಸೊ ಇನ್ನೊಬ್ರು ಯಾರಂತಂದ ಹೇಳಿದ್ರ ರನ್ನ ಅಂತಂದ ಹೇಳಿ. ಇವ್ರು ಯಾವ ಕೃತಿಯನ್ನ ಬರೀತಾರ ಅಂದ್ರ ಗದಾ ಯುದ್ಧ ಅಂತಂದ ಹೇಳಿ ಬರ್ತಾರ. ಇನ್ನೊಬ್ಬರ ಬರೋದು ಜನ್ನ ಅಂತಂದ ಹೇಳಿ. ಈ ಜನ್ನ ಯಾವ ಕೃತಿಯನ್ನ ಬರೀತಾ ಅಂತಂದ ಹೇಳಿ ನನಗ್ ನೀವೇನ್ ಮಾಡ್ಬೇಕು? ಒಂದು ಕಮೆಂಟ್ ಅನ್ನ ಹಾಕ್ಬೇಕು. ಅದಾದ ನಂತರ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅನ್ನೋದೇನಂದ್ರ ಇದೊಂದು ಯುನೆಸ್ಕೋ ಸೈಟ್. ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ರಾಷ್ಟ್ರಕೂಟರಿಗೆ ಸೇರುವಂತಹ ಇನ್ನೊಂದು ಪ್ರಸಿದ್ಧ ಸ್ಥಳಗಳು ಯಾವ್ದಂತಂದ್ ಹೇಳಿದ್ರೆ ಎಲಿಫೆಂಟಾ ಗುಹೆಗಳು, ಮಹಾರಾಷ್ಟ್ರದ ಮುಂಬೈ ಹತ್ರ ಬರುವಂತಹ ಗುಹೆಗಳಾಗಿದಾವ. ಸೊ ನೆಕ್ಸ್ಟ್ ನೋಡ್ರಿ, ಫತೇಪುರ್ ಸಿಕ್ರಿಯ ಬುಲಂದ ದರ್ವಾಜವನ್ನ ಇಲ್ಲಿ ನೋಡ್ರಿ, ಫತೇಪುರ್ ಸಿಕ್ರಿ ಹತ್ರ ಬುಲಂದ ದರ್ವಾಜ ನಿರ್ಮಾಣ ಮಾಡ್ತಾರ. ಯಾರಂದ್ರ ಅಕ್ಬರ್ ನಿರ್ಮಾಣ ಮಾಡ್ತಾನ. ಯಾಕೆ ನಿರ್ಮಾಣ ಮಾಡ್ತಾನ ಅನ್ನೋದು ಕ್ವಶನ್ ಅನ್ನ ಕೇಳಿದ್ರ, ಯಾಕಂತಂದ್ ಹೇಳಿದ್ರೆ 1573 ಒಳಗಡೆ ಗುಜರಾತ್ ಮೇಲೆ ದಾಳಿ ಮಾಡ್ತಾನ ಅಕ್ಬರು. ಆ ಗುಜರಾತ್ ಮೇಲೆ ದಾಳಿ ಮಾಡಿ ಗುಜರಾತ್ ನಲ್ಲಿರುವಂತಹ ಒಬ್ಬ ನವಾಬನನ್ನ ಸೋಲಿಸಿದ ಮೇಲೆ ಅದರ ವಿಜಯದ ಸವಿ ನೆನಪಿಗೋಸ್ಕರ ಬುಲಂದ ದರ್ವಾಜವನ್ನ ನಿರ್ಮಾಣ ಮಾಡ್ತಾನ. ಎಲ್ಲೇರಂತಂದ್ ಹೇಳಿದ್ರ ಫತೇಪುರ್ ಸಿಕ್ರಿ. ಇದು ಜಗತ್ತಿನ ಅತಿ ಎತ್ತರದ ಪ್ರವೇಶ ದ್ವಾರ ಅಂತಂದ್ ಹೇಳ್ತೀವಿ. ಇಲ್ಲಿ ಕಾಣಿಸ್ತಾ ಐತಲ್ಲ, ಅತಿ ಎತ್ತರದ ಪ್ರವೇಶ ದ್ವಾರ ಅಂತಂದ್ ಹೇಳ್ತೀವಿ. ಇದು ಅಕ್ಬರ್ನ ಬಗ್ಗೆ ಸಂಬಂಧಪಟ್ಟಂತಹ ಒಂದು ಯುದ್ಧವಾಗೈತೆ. ಆಮೇಲೆ ನೆಕ್ಸ್ಟ್ ಅಕ್ಬರ್ ಜಸ್ಟ್ ಏನಂತಂದ್ ಹೇಳಿದ್ರ ಸಿಂಹಾಸನವನ್ನ ಏರಿದ ತಕ್ಷಣ ಒಂದು ಯುದ್ಧವನ್ನ ಮಾಡ್ತಾನ 1556ರಲ್ಲಿ. ನಾವು ಅದನ್ನ ಎರಡನೇ ಪಾನಿಪತ್ ಕದನ ಅಂತಂದ್ ಹೇಳ್ತೀವಿ. ಎರಡನೇ ಪಾನಿಪತ್ ಕದನ ನಡೆಯುತ್ತೆ. ಇದು ಯಾರ ಜೊತೆ ಅಂತಂದ್ ಹೇಳಿದ್ರೆ ಹೇಮು. ಸೊ ಹಿಂದೂ ರಾಜನಾದಂತಹ ಹೇಮು ಮತ್ತು ಅಕ್ಬರ್ನ ನಡುವೆ ಈ ಹೇಮುನನ್ನ ಸೋಲಿಸಿ ಅಕ್ಬರ್ ಇದ್ದವ ಏನ್ ಮಾಡ್ತಾನ ಅಂದ್ರೆ ತನ್ನ ಆಡಳಿತಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕೊಂತಾನ. ಆಮೇಲೆ ಹಲವಾರು ಯುದ್ಧಗಳನ್ನ ನಡೆಸ್ತಾನ. ಅದರಲ್ಲಿ ಹಲ್ದಿಘಾಟ್ ಯುದ್ಧ ಅಂತಾನು ಕೂಡ ಬರುತ್ತದ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ಹಲ್ದಿಘಾಟ್ ಯುದ್ಧ 1576ರ ಹಲ್ದಿಘಾಟ್ ಯುದ್ಧ, ನಾವು ಅದು ರಾಣಾ ಪ್ರತಾಪ್ ಸಿಂಗ್ ಜೊತೆಗೆ. ನೆಕ್ಸ್ಟ್ ನೋಡ್ರಿ, ವಿಜಯನಗರದ ಆಡಳಿತಗಾರರ ಅಡಿಯಲ್ಲಿ ಭೂಮಾಲಿಕ ಮತ್ತು ಗೇಣಿದಾರರ ನಡುವಿನ ಹಂಚಿಕೆಯ ಪದ್ಧತಿಯನ್ನ ಏನಂತ ಕರಿತಾ ಇದ್ರು ಅಂತಂದ ಹೇಳಿ, ಇದ್ ನೋಡ್ರಿ ಏನಂತ ಕರಿತಾ ಇದ್ರು ಅಂತಂದ್ರೆ ವಾರಂ ಪದ್ಧತಿ ಅಂತಂದ ಹೇಳಿ. ವಾರಂ ಪದ್ಧತಿ ಅಂತಂದ ಹೇಳಿ ಕರಿತಾ ಇದ್ರು. ಅಂದ್ರೆ ಭೂಮಾಲಿಕ ಮತ್ತು ಗೇಣಿದಾರರ ನಡುವಿನ ಬೆಳೆಯ ಹಂಚಿಕೆಯನ್ನ ವಾರಂ ಪದ್ಧತಿ ಅಂತಂದ ಹೇಳಿ. ಆಮೇಲೆ ಕಾವಲ್ಗಾರ ಅಂತಂದ ಹೇಳಿದ್ರೆ ಸ್ಥಳೀಯ ಗ್ರಾಮಗಳಲ್ಲಿ ರಕ್ಷಣೆಯನ್ನ ನೀಡುವಂತವನು. ಆಮೇಲೆ ನೆಕ್ಸ್ಟ್ ಇದ್ ನೋಡ್ರಿ, ಕರೈನೈ ಕುಡಿ ಅಂತಂದ್ ಹೇಳಿ. ಇದು ತಮಿಳುನಾಡಿನ ಇತಿಹಾಸದಲ್ಲಿ ಬರುವಂತಹ ಒಂದು ಭೂಮಿಯ ಬಗೆ ಅಂತಂದ್ ಹೇಳ್ತೀವಿ. ಒಂದು ಭೂಮಿಯ ಟೈಪ್ ಯಾವ್ದಂತಂದ್ ಹೇಳಿದ್ರೆ ಕರೈನೈ ಕುಡಿ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಕಟ್ಟುಗೈ ಅಂತಂದ್ ಹೇಳಿದ್ರೆ ಇದು ಸಾಮಾನ್ಯ ಗುತ್ತಿಗೆ ಅಥವಾ ಬಾಡಿಗೆಗೆ ನೀಡುವ ಪದ್ಧತಿ ಅಂತಂದ್ ಹೇಳ್ತೀವಿ, ಕಟ್ಟುಗೈ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೈಸೂರಿನಲ್ಲಿ ನಡೆದ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು. ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯರವರು ಅದರದ ಅಧ್ಯಕ್ಷರಾಗಿರ್ತಾರ. ಆಮೇಲೆ ಬರಗೂರು ರಾಮಚಂದ್ರಪ್ಪ ಅಂತ ಇದಾರಲ್ಲ, ಇವರು 82ನೇ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರ. ಅದಾದ ನಂತರ ಚಂದ್ರಶೇಖರ್ ಪಾಟೀಲ್, ಇವರು 84ನೇದು. ಸೊ ಇದ್ ನೋಡ್ರಿ 82ನೇದು ಎಲ್ಲಿ ನಡೆಯುತ್ತೆ ಅಂದ್ರ ರಾಯಚೂರು ಒಳಗಡೆ ನಡೆಯುತ್ತೆ. ರಾಯಚೂರು ಒಳಗಡೆ
ಆಮೇಲೆ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತಂದ್ ಹೇಳಿದ್ರ ದಾವಣಗೆರೆ ಒಳಗಡೆ ನಡೆಯುತ್ತೆ. ಇಲ್ಲಿ ದಾವಣಗೆರೆ ಒಳಗಡೆ ಅದರದ್ದು ಚಂದ್ರಶೇಖರ್ ಪಾಟೀಲ್ ರವರು ಅಧ್ಯಕ್ಷರಾಗಿರ್ತಾರ. ಅದಾದ ನಂತರ ಚಂದ್ರಶೇಖರ್ ಕಂಬಾರ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕೈತೆ, ಜ್ಞಾನಪೀಠ ಪ್ರಶಸ್ತಿ. ನೆಕ್ಸ್ಟ್ ನೋಡ್ರಿ, ಹಿಂದಿ ಅಥವಾ ದಕ್ಕನಿನ ಉರ್ದು ಭಾಷೆಯನ್ನ ಅಧಿಕೃತ ಭಾಷೆಯನ್ನಾಗಿ ಘೋಷಿಸಿದ ದಕ್ಕನ್ನಿನ ಮುಸ್ಲಿಂ ರಾಜ್ಯ ಯಾವ್ದಂತಂದ್ ಹೇಳಿದ್ರೆ ಬಿಜಾಪುರ್. ಯಾವ್ದಂತಂದ್ ಹೇಳಿದ್ರೆ ಬಿಜಾಪುರ್ ಅಂತಂದ್ ಹೇಳ್ತೀವಿ. ಬಹಮನಿ ಸುಲ್ತಾನ ಇರುತ್ತೆ. ಬಹಮನಿ ಸುಲ್ತಾನ ಏನಾಗತ್ತೆ ಅಂದ್ರೆ ಡಿವೈಡ್ ಆಗಿಬಿಡ್ತಾರೆ. ಒಂದ್ ಟೈಮ್ ಆದ ನಂತರ ಕಂಪ್ಲೀಟ್ ಆಗಿ ಅವರು ಡಿವೈಡ್ ಆಗ್ತಾರೆ. ಡಿವೈಡ್ ಆಗಿ ಅಹಮದ್ ನಗರು, ಬಿಜಾಪುರ್, ಆಮೇಲೆ ಬೇರಾರು, ಆಮೇಲೆ ನೆಕ್ಸ್ಟ್ ಬೀದರ್, ಆಮೇಲೆ ಗೋಲ್ಕಂಡ ಅಂತಂದ್ ಹೇಳಿ 5 ಭಾಗಗಳಾಗಿ ಡಿವೈಡ್ ಆಗ್ತಾರೆ. ಇದನ್ನ ನಾನು ಸ್ವಲ್ಪ ಜೂಮ್ ಮಾಡಿ ತೋರಿಸಿದೀನಿ. ಈ ತರ ಬೀದರ್ ಎಲ್ಲ ಇಲ್ಲಿ ಬರಂಗಿಲ್ಲ, ಬೀದರ್ ಎಲ್ಲ ಈ ಕಡೆ ಸೈಡ್ ಬರುತ್ತ. ಸರ್ ಮತ್ ಮ್ಯಾಪ್ ತಪ್ಪೈತೆ ಅಂತಂದ್ ಹೇಳಕ್ ಹೋಗ್ಬೇಡ್ರಿ, ಇವಾಗ್ಲೇ ಹೇಳಿದೀನಿ. ಇವ್ರ ಕೆಳಗಡೆ ಏನಂತಂದ್ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ, ಮೇಲ್ಗಡೆ ಏನಂದ್ರೆ ಮೊಘಲ್ ಸಾಮ್ರಾಜ್ಯ ಆಳ್ವಿಕೆ ನಡೆಸ್ತಾ ಇರತ್ತ. ಇವು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಆದಿಲ್ ಶಾಹಿ ಒಳಗಡೆ ಇಂಪಾರ್ಟೆಂಟ್ ಯಾರಂತಂದ್ ಹೇಳಿದ್ರ ಈಗ ಗೋಲ್ ಗುಂಬಜ್ ಯಾರು ಕಟ್ಟಿಸ್ತಾರ? ಗೋಲ್ ಗುಂಬಜ್ ಅನ್ನ ಕಟ್ಟಿಸಿದಂತಹ ದೊರೆ ಯಾರು, ಇದು ಸುಲ್ತಾನ ಯಾರು ಅಂತ ನೀವು ನನಗ್ ಕಮೆಂಟ್ ಹಾಕ್ರಿ. ಇದ್ರೊಳಗಡೆ ಇಬ್ರಾಹಿಂ ಆದಿಲ್ ಶಾ ಬರ್ತಾರ, 2ನೇ ಇಬ್ರಾಹಿಂ ಆದಿಲ್ ಶಾ ಅಂತಂದೇಳಿ. ಇವರು ಒಂದು ಬುಕ್ ಅನ್ನ ಬರೀತಾರ, ಕಿತಾಬ್ ಇ ನವರಸ್ ಅಂತಂದೇಳಿ. ಕಿತಾಬ್ ಎ ನವರಸ್ ಅನ್ನೋ ಒಂದು ಬುಕ್ ತುಂಬಾ ಇಂಪಾರ್ಟೆಂಟ್, ಇದು ಪ್ರಸಿದ್ಧವಾಗಿರೋದು. ಆಮೇಲೆ ಈ 2ನೇ ಇಬ್ರಾಹಿಂ ಆದಿಲ್ ಶಾನನ್ನ ಜಗದ್ಗುರು ಕೂಡ ಅಂತ ಕರಿತಾ ಇರ್ತಾರೆ. ಏನಂತ ಕರಿತಾ ಇರ್ತಾರೆ? ಜಗದ್ಗುರು ಅಂತಂದ್ ಹೇಳಿ ಕರಿತಾ ಇರ್ತಾರೆ. ಅವ್ರಿಗೊಂದದು ಬಿರುದು. ನೆಕ್ಸ್ಟ್, ಭಕ್ತಿ ಸಂತರಲ್ಲಿ ಯಾರು ಬೋಧಿಸದ ಅದ್ವೈತವನ್ನ ಶುದ್ಧಾದ್ವೈತ ಅಂತಂದ್ ಹೇಳಿ ಕರೀತಾರ ಅಂತಂದ್ ಹೇಳಿ ಇದನ್ನ ಯಾರು ಹೇಳ್ತಾರ ಅಂದ್ರೆ ವಲ್ಲಭಾಚಾರ್ಯರು. ವಲ್ಲಭಾಚಾರ್ಯರು ಪ್ರಚಾರ ಮಾಡಿದಂತ ತತ್ವಜ್ಞಾನ ಯಾವ್ದಂದ್ರ ಶುದ್ಧಾದ್ವೈತ ಅಂತಂದ್ ಹೇಳ್ತೀವಿ. ಇದು ಭಕ್ತಿ ಮಾರ್ಗಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡುತ್ತ ಅಷ್ಟೇ. ಆಮೇಲೆ ನರಸಿ ಮೆಹತಾ ಅಂತಂದ್ ಹೇಳಿ ಬರ್ತಾರೆ. ಇವರು ಗುಜರಾತ್ನ ಮಹಾನ್ ಭಕ್ತಿ ಕವಿ. ವೈಷ್ಣವ ಜನತೋ ಅಂತಂದ್ ಹೇಳಿ ಒಂದು ಕೃತಿಯನ್ನ ಬರೀತಾರೆ ಇವರು. ಯಾವ್ದಂತಂದ್ ಹೇಳಿದ್ರ ವೈಷ್ಣವ ಜನತೋ ಅಂತಂದೇಳಿ ಈ ಕೃತಿಯ ರಚನೆಕಾರರು ನರಸಿ ಮೆಹತಾ ಅಂತಂದೇಳಿ. ನೆಕ್ಸ್ಟ್ ಗುರುನಾನಕ್. ಗುರುನಾನಕ್ ಯಾರಂತಂದ್ರೆ ಸಿಖ್ ಧರ್ಮದ ಸ್ಥಾಪಕರು. ಗುರುನಾನಕ್ ಯಾರಂತಂದ್ರೆ ಸಿಖ್ ಧರ್ಮದ ಸ್ಥಾಪಕರು. ಸಿಖ್ ಧರ್ಮ ಸ್ಥಾಪನೆ ಆದ ನಂತರ ಇಲ್ಲಿ ಗುರುಗಳು ಬರ್ತಾರ. ಅದ್ರಲ್ಲಿ ಯಾರಂತಂದ್ರೆ ಗುರು ಅರ್ಜುನ್ ದೇವ್. ಗುರು ಅರ್ಜುನ್ ದೇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಇವರು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ ಹೇಳಿದ್ರೆ ಇವರು ಸಿಖ್ ಗ್ರಂಥ ಯಾವ್ದು ಹೇಳ್ರಿ? ಆದಿ ಗ್ರಂಥ ಅಥವಾ ಗುರು ಗ್ರಂಥ್ ಸಾಹೇಬ್ ಅಂತಂದ್ ಹೇಳ್ತೀವಲ್ಲ, ಗುರು ಗ್ರಂಥ್ ಸಾಹೇಬ್ ಅನ್ನೋ ಬುಕ್. ಈ ಬುಕ್ ಅನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರ ಅರ್ಜುನ್ ದೇವ್ ಅಂತಂದ್ ಹೇಳಿ. ಅದಾದ ನಂತರ ಇವ್ರನ್ನ ಇಂಪಾರ್ಟೆಂಟ್ ಯಾಕಂತಂದ್ ಹೇಳಿದ್ರ ಜಹಾಂಗೀರ್ ಇದ್ದವ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಇವ್ರನ್ನ ಗಲ್ಲಿಗೇರಿಸ್ತಾನ. ಶಹಜಾನ್ಗೆ ಹೆಲ್ಪ್ ಮಾಡಕತ್ತಿಪ್ಪ ಅಂತಂದ್ ಹೇಳಿ ಜಹಾಂಗೀರ್ ಇದ್ದ ಇವ್ರನ್ನ ಗಲ್ಲಿಗೇರಿಸ್ತಾನ. ಇದು ಒಂದ್ ಇನ್ಸಿಡೆಂಟ್ ಆದ್ರೆ ಇನ್ನೊಂದ್ ಇನ್ಸಿಡೆಂಟ್ ಬರುತ್ತೆ ಗುರು ತೇಜ್ ಬಹದ್ದೂರ್ ಅಂತಂದ್ ಹೇಳಿ. ಗುರು ತೇಜ್ ಬಹದ್ದೂರ್, ಈ ಗುರು ತೇಜ್ ಬಹದ್ದೂರ್ನನ್ನ ಕೂಡ ಏನ್ ಮಾಡ್ತಾರ ಅಂತಂದ್ರೆ ಗಲ್ಲಿಗೇರಿಸ್ತಾರ. ಯಾರಂತಂದ್ರೆ ಔರಂಗಜೇಬ್ ಏರಿಸ್ತಾನ. ಔರಂಗಜೇಬ್ ಯಾಕಂತಂದ್ರೆ ಅಲ್ಲಿ ಸಿಖ್ ಧರ್ಮ ತುಂಬಾ ಬೆಳಿತಾ ಇರುತ್ತೆ. ಆ ರೀಸನ್ಗೋಸ್ಕರ ಔರಂಗಜೇಬ್ ಇದ್ದವನು ಅವರನ್ನ ಹತ್ಯೆಗೇಡ್ ಮಾಡ್ತಾನೆ, ಗುರು ತೇಜ್ ಬಹದ್ದೂರ್ನ. ಈ ಗುರು ತೇಜ್ ಬಹದ್ದೂರ್ನನ್ನ ಹತ್ಯೆಗೇಡ್ ಮಾಡಿದ ನಂತರ ತುಂಬಾ ಸಿಟ್ಟಿಗೆದ್ದು ಅವರ ಮಗನಾದಂತಹ ಗುರು ಗೋವಿಂದ್ ಸಿಂಗ್ ನೆಕ್ಸ್ಟ್ ಯಾರ ಗುರು ಆಗ್ತಾರ? ಗುರು ಗೋವಿಂದ್ ಸಿಂಗ್ ಆಗ್ತಾರ. ಆದ ನಂತರ 1699 ಇವ್ರ ಏನ್ ಮಾಡ್ತಾರ? ಖಾಲ್ಸಾ ಅನ್ನೋ ಒಂದು ಸೈನ್ಯವನ್ನ ರಚನೆ ಮಾಡ್ತಾರ. ಖಾಲ್ಸಾ ಪಂಥವನ್ನ ರಚನೆ ಮಾಡ್ತಾರ. ಇದು ಇಂಪಾರ್ಟೆಂಟ್. ಖಾಲ್ಸಾ ಸೈನ್ಯ ಯಾರು ರಚನೆ ಮಾಡ್ತಾರ ಅಂತಂದ್ರೆ ಎಸ್. ಅದಾದ ನಂತರ ನೆಕ್ಸ್ಟ್ ಅಲ್ಲಿ ನೋಡ್ರಿ, ಅಮೃತ್ಸರದೊಳಗಡೆ ಒಂದು ಊಟದ ವ್ಯವಸ್ಥೆ ಐತೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಲಂಗರ್ ಅಂತಂದ್ ಹೇಳ್ತೀವಿ. ಲಂಗರ್ ಅಂತಂದ್ ಹೇಳಿ ಉಚಿತ ಊಟದ ವ್ಯವಸ್ಥೆಯನ್ನ ಕೂಡ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಗುರು ಅಂಗದ ದೇವ್ ಅಂತಂದ್ ಹೇಳಿ ಬರ್ತಾರ. ಗುರು ಅಂಗದ ದೇವ್ ಇವರು ಗುರುಮುಖಿ ಲಿಪಿ ಅಂತಂದ್ ಹೇಳಿ ಬರುತ್ತೆ. ಅದ ಸಪರೇಟ್ ಆಗೈತೆ. ಗುರುಮುಖಿ ಲಿಪಿ ಅಂತಂದ್ ಹೇಳಿ ಇದನ್ನ ಅಭಿವೃದ್ಧಿ ಮಾಡ್ತಾರೆ. ಯಾರಂತಂದ್ರೆ ಗುರು ಅಂಗದ ದೇವ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಅಮೃತ್ಸರ್ ನಗರವನ್ನ ಸ್ಥಾಪನೆ ಮಾಡಿದವ್ರು ಯಾರಂತಂದ್ರೆ ಗುರು ರಾಮದಾಸ್. ಅಡಿಪಾಯ ಹಾಕಿ ಸ್ಥಾಪನೆ ಮಾಡಕ್ ಸ್ಟಾರ್ಟ್ ಮಾಡಿದವ್ರು ಯಾರಂದ್ರೆ ಗುರು ರಾಮದಾಸ್ ಅಂತಂದ್ ಹೇಳ್ತೀವಿ. ಇಷ್ಟ ಪಾಯಿಂಟ್ಸ್. ನೆಕ್ಸ್ಟ್ ಆಯುರ್ವೇದದ ಸ್ಥಾಪಕರು ಯಾರು ಅಂತಂದ್ ಹೇಳಿ ಕ್ವಶನ್. ಸೊ ನೋಡ್ರಿ, ಆಯುರ್ವೇದದ ಸ್ಥಾಪಕರು ಯಾರಂತಂದ್ ಹೇಳಿದ್ರೆ ಚರಕ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳಿದ್ರೆ ಚರಕ ಅಂತಂದ್ ಹೇಳಿ. ಸೊ ಪ್ರಮುಖ ಗ್ರಂಥ ಯಾವ್ದಂತಂದ್ ಹೇಳಿದ್ರೆ ಚರಕ ಸಂಹಿತೆ ಅಂತಂದ್ ಹೇಳ್ತೀವಿ. ಈ ಚರಕ ಸಂಹಿತೆಯನ್ನ ಬರೆದಂತವ್ರು ಯಾರಂತಂದ್ ಹೇಳಿದ್ರೆ ಚರಕ ಅಂತಂದ್ ಹೇಳಿ. ಸೊ ಆಯುರ್ವೇದದ ಪಿತಾಮಹ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮತ್ತೆ ಯಾರು? ಪತಂಜಲಿ ಇಂಪಾರ್ಟೆಂಟ್. ಇವ್ರನ್ನ ನಾವು ಯೋಗಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಪತಂಜಲಿ ಏನಂತಂದ್ರೆ ಹೇಳಿದ್ರೆ ಯೋಗಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ,
1940ರಲ್ಲಿ ಮಹಾತ್ಮ ಗಾಂಧಿಯವರು ವೈಯಕ್ತಿಕವಾಗಿ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಲು ಕಾರಣ ಏನು ಅಂತ ಕ್ವಶನ್ ಕೇಳಿದ್ರೆ, ಇಲ್ಲಿ ನೋಡ್ರಿ ಈ ತರ ಕ್ವಶನ್ಸ್ ಗಳು ಬಂದ್ವು ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಲಾಂಗೆಸ್ಟ್ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಯಾವಾಗ್ಲೂ ಲಾಂಗೆಸ್ಟ್ ಆನ್ಸರ್ ಈ ತರ ಕ್ವಶನ್ಸ್ ಗಳು ಬಂದಾಗ ಲಾಂಗೆಸ್ಟ್ ಆನ್ಸರ್ ಇದ್ರಲ್ಲಿ ಯಾವ್ದೈತೆ ಲಾಂಗೆಸ್ಟ್ ಆನ್ಸರ್ ಕಣ್ಣು ಮುಚ್ಕೊಂಡು ಅದನ್ನ ಹಾಕಿ ಬಿಡ್ಬೇಕು, ಯಾಕಂದ್ರೆ ಲಾಂಗೆಸ್ಟ್ ಆನ್ಸರ್ ಕರೆಕ್ಟ್ ಅಲ್ಲಿ. ಸೊ ಅದಕ್ಕೋಸ್ಕರ ಲಾಂಗ್ ಆಗಿ ಕೊಟ್ಟಿರ್ತಾರೆ ಕರೆಕ್ಟ್ ಆಗಿರೋದಕ್ಕೆ. ಬ್ರಿಟಿಷ್ ಸರ್ಕಾರವು ಭಾರತೀಯರನ್ನ ಯುದ್ಧದಲ್ಲಿ ಬಲವಂತವಾಗಿ ತೊಡಗಿಸುತ್ತಿರುವುದನ್ನ ವಿರೋಧ ಮಾಡೋಕೆ ವೈಯಕ್ತಿಕ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರ ಮಹಾತ್ಮ ಗಾಂಧೀಜಿಯವರು 1940 ಪಾಯಿಂಟ್ ಕ್ಲಿಯರ್. ಲಾಂಗೆಸ್ಟ್ ಆನ್ಸರ್ ಯಾವಾಗ್ಲೂ ಕರೆಕ್ಟ್. ಒಂದ್ ಹಿಂಟ್ ಇದು. ಇದಾದ ನಂತರ ಜವಾಹರ್ಲಾಲ್ ನೆಹರು ಅವರು ಈ ಕೆಳಗಿನ ಯಾವ ಕಾಯ್ದೆಯನ್ನ ಗುಲಾಮಗಿರಿಯ ಹೊಸ ಸನ್ನದು ಅಥವಾ ನ್ಯೂ ಚಾರ್ಟರ್ ಆಫ್ ಸ್ಲೇವರಿ ಅಂತಂದ್ ಹೇಳಿ ಬಣ್ಣಿಸಿದಾರ ಅಂತಂದ್ ಹೇಳಿ, ಯಾವ್ದಂದ್ರ ಭಾರತ ಸರ್ಕಾರ ಕಾಯ್ದೆ 1935. ಈ ಕಾಯ್ದೆಯು ಭಾರತೀಯ ಜನರಿಗೆ ಹೆಚ್ಚಿನ ಅಧಿಕಾರಗಳನ್ನ ನೀಡುವ ಬದಲು ಬ್ರಿಟಿಷರ ಹಿಡಿತ ಹೆಚ್ಚಾಗತ್ತ. ಅಲ್ಲಿ ಅವ್ರಿಗೆ ಹೆಚ್ಚಿಗೆ ನಾವ್ ಹೇಳ್ತೀವಿ ಎಲ್ಲಾನು ಏನಂದ್ರೆ 1935 ಕಾಯ್ದೆಯಿಂದ ತಗೊಂಡಿವ್ರಿ ಸರ್ ಅಂತಂದ್ ಹೇಳಿ. ಅದು ಯಾವಾಗ ತಗೊಂಡಿವಿ? ಸಂವಿಧಾನ ರಚನೆ ಮಾಡುವಾಗ ತಗೊಂಡಿದೀವಿ. ಬಟ್ ಆದ್ರ ಅದಕ್ಕಿಂತ ಮುಂಚೆ ಆ ಟೈಮ್ ಒಳಗಡೆ ಏನಂದ್ರೆ 1935 ಟೈಮ್ ಅಲ್ಲಿ ಭಾರತೀಯರಿಗೆ ಹೆಚ್ಚಿನ ಅಧಿಕಾರಗಳು ಬಂದಿದ್ವು. ಬಟ್ ಆದ್ರೆ ಬ್ರಿಟಿಷರ್ ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ನ ಇಟ್ಕೊಂಡಿದ್ರು. ಸೊ ಆ ರೀಸನ್ಗೋಸ್ಕರ ಜವಾಹರ್ಲಾಲ್ ನೆಹರು ಅವರು ಇದು ಗುಲಾಮಗಿರಿಯ ಹೊಸ ಸನ್ನದು ಅಂತಂದ್ ಹೇಳಿ ಹೇಳ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 1973 ರೆಗ್ಯುಲೇಟಿಂಗ್ ಆಕ್ಟ್ ಬಗ್ಗೆ ನಿಮ್ಗೆ ಗೊತ್ತೈತಿ. ಯಾಕಂತಂದ್ ಹೇಳಿದ್ರೆ ಈ ಟೈಮ್ ಒಳಗಡೆ ದ್ವಿಮುಖ ಸರ್ಕಾರ ಪದ್ಧತಿ ರದ್ದಾಗತ್ತ. ಆಮೇಲೆ ನೆಕ್ಸ್ಟ್ 1774 ಕೋಲ್ಕತ್ತಾದೊಳಗಡೆ ಕೋಲ್ಕತ್ತಾದೊಳಗಡೆ ಒಂದು ಸುಪ್ರೀಂ ಕೋರ್ಟ್ ರಚನೆ ಆಗತ್ತ. ಎಸ್, ಈ ಪಾಯಿಂಟ್ಸ್ ಗಳೆಲ್ಲ ಇದಾವ. ಆಮೇಲೆ ನೆಕ್ಸ್ಟ್ 1919 ಅಂತಂದ್ ಹೇಳಿದ್ರ ಇದು ಇಂಪಾರ್ಟೆಂಟ್. ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ರಚನೆ ಆಗತ್ತ. ಆಮೇಲೆ ನೆಕ್ಸ್ಟ್ ಸಮವರ್ತ ಪಟ್ಟಿ ಎಲ್ಲ ಬರ್ತಾವ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತ ಪಟ್ಟಿಗಳನ್ನೆಲ್ಲ ಸೇರಿಸ್ತಾರೆ ಇದ್ರೊಳಗಡೆ. ಜಸ್ಟ್ ಲೈಟ್ ಆಗಿ ಏನಂತಂದ್ ಹೇಳಿದ್ರೆ ನೋಡ್ಕೊಂಡು ಇಟ್ಕೊಡ್ರಿ. ಆಮೇಲೆ ಆಪರೇಷನ್ ಪೋಲೋ ಅಂತಂದ್ ಹೇಳಿ ಬರುತ್ತೆ. ಈ ಕೆಳಗಿನ ಯಾವ್ದಕ್ ಸಂಬಂಧಪಟ್ಟೈತೆ ಅಂತಂದ್ ಹೇಳಿ 1948 ಹೈದರಾಬಾದಿನ ವಿಲೀನಿಗೋಸ್ಕರ 1948 ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸೋಕೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಮಿಲಿಟರಿ ಕಾರ್ಯಾಚರಣೆ ಮಾಡ್ತಾರ ಇವರವರು ಲಾಲ್ ಬಹದ್ದೂರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು. ಅದಕ್ಕೋಸ್ಕರ ಅದನ್ನ ಆಪರೇಷನ್ ಪೋಲೋ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಆಪರೇಷನ್ ಪೋಲೋ ಅಂತಂದ್ ಹೇಳ್ತೀವಿ. ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ ಹೇಳಿದ್ರೆ 1947 ಕಾಯ್ದೆ ಬಂದ ನಂತರ ಎಲ್ರು ಭಾರತವನ್ನ ಸೇರ್ತಾರ, ಕೆಲವು ಜನ ಪಾಕಿಸ್ತಾನ ಸೇರ್ತಾರ. ಇಲ್ಲಿ ಮೇಲ್ಗಡೆ ನೋಡ್ರಿ ಈ ಜಮ್ಮು ಕಾಶ್ಮೀರ ಏನಂತಂದ್ರೆ ಅಲ್ಲಿ ರಾಜ ಹರಿ ಸಿಂಗ್ ಇರ್ತಾನ, ಇವ್ ಸೇರಂಗಿಲ್ಲ. ನೆಕ್ಸ್ಟ್ ಪಾಕಿಸ್ತಾನದವರು ಏನ್ ಮಾಡ್ತಾರ, ದಾಳಿ ಮಾಡ್ತಾರ, ಆಲ್ಮೋಸ್ಟ್ ಅರ್ಧ ವಶಪಡಿಸ್ಕೊಂಡ ನಂತರ ಇವಾಗ ಅದನ್ನ ನಾವು POK ಅಂತ ಕರಿತೀವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ. ಆ ಟೈಮ್ ಒಳಗಡೆ 1948 ಇನ್ನೇನ್ ಎಲ್ಲಾನು ವಶಪಡಿಸ್ಕೊಳ್ತಾರ ಅಂತಂದ್ರೆ ರಾಜ ಹರಿಸಿದ್ದವ ಯಾರಿಗ್ ಫೋನ್ ಮಾಡ್ತಾನ? ಜವಾಹರ್ಲಾಲ್ ನೆಹರು ಅವರಿಗೆ. ಜವಾಹರ್ಲಾಲ್ ನೆಹರು ಇದ್ದವ ಏನ್ ಮಾಡ್ತಾನ? ಆರ್ಟಿಕಲ್ 370 ಸ್ಪೆಷಲ್ ಒಂದು ಆಫರ್ ಕೊಟ್ಬಿಟ್ಟು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೇಷನ್ ಅಂತಂದ್ ಹೇಳ್ತೀವಿ. ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೇಷನ್ ಅನ್ನೋ ಒಂದು ಒಪ್ಪಂದವನ್ನ ಸಹಿ ಮಾಡಿಸ್ಕೊಂತಾನ. ಅವಾಗ ಜಮ್ಮು ಕಾಶ್ಮೀರ ನಮ್ ಭಾರತಕ್ಕೆ ಸೇರತ್ತ. ಅದೇ ರೀತಿ ಇನ್ನೊಂದ್ ಯಾವ್ದಂದ್ರೆ ಜುನಾಗಢ್ ಅಂತಂದ್ ಹೇಳ್ತೀವಿ. ಈ ಜುನಾಗಢ್ ಕೂಡ ಏನಂತಂದ್ ಹೇಳಿದ್ರೆ ಸಪರೇಟ್ ಆಗಿ ಉಳಿಯುತ್ತ. ಬಟ್ ಆದ್ರ ಅಲ್ಲಿ ಮತದಾನವನ್ನ ತಗೊಂತಾರ, ಜನರ ಮತದ ಮೂಲಕ ಅದನ್ನ ಭಾರತಕ್ಕೆ ಸೇರಿಸ್ತಾರ. ಆಮೇಲೆ ನೆಕ್ಸ್ಟ್ ಇಲ್ಲಿ ಮಿಡಲ್ ಬರುತ್ತೆ. ಇಲ್ಲಿ ಯಾವ್ದಂತಂದ್ ಹೇಳಿದ್ರೆ ಹೈದರಾಬಾದ್ ನಿಜಾಮ ಇವು ಏನಂತಂದ್ ಹೇಳಿದ್ರೆ ಸೇರಂಗಿಲ್ಲ ಅಂತಂದ್ ಹೇಳ್ತಾನ. ಸೊ ಅವಾಗ ಆಪರೇಷನ್ ಪೋಲೋ ಅನ್ನೋ ಕಾರ್ಯಾಚರಣೆ ನಡೆಸಿ ಅದನ್ನ ಸೇರಿಸ್ಕೊಂತಾರ. ಆಮೇಲೆ ಗೋವಾ ವಿಮೋಚನೆ ನಡೆಯುತ್ತೆ. ಅದನ್ನ ನಾವು ಆಪರೇಷನ್ ವಿಜಯ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಆಪರೇಷನ್ ವಿಜಯ್ ಅಂತಂದ್ ಹೇಳಿ. ಅದು ಯಾವ ವರ್ಷ ನಡೆಯುತ್ತೆ ಅನ್ನೋದನ್ನ ನಾನು ಕಮೆಂಟ್ ಅನ್ನ ಹಾಕ್ರಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ 1927 ಬಟ್ಲರ್ ಸಮಿತಿಯ ಉದ್ದೇಶವೇನಾಗಿತ್ತು ಅಂತಂದ್ ಹೇಳಿ. ಇಲ್ಲೂ ಕೂಡ ಲಾಂಗೆಸ್ಟ್ ಆನ್ಸರೇ ಕರೆಕ್ಟ್, ಹಾಕ್ಬಿಡ್ರಿ. ಸರ್ಕಾರ ಮತ್ತು ಭಾರತೀಯ ರಾಜ ಸಂಸ್ಥಾನಗಳ ನಡುವಿನ ಸಂಬಂಧವನ್ನ ಸುಧಾರಣೆ ಮಾಡಕ್ಕೆ. ಇದನ್ನೆಲ್ಲಿ ಕೇಳಿದಿರಲ್ಲ ಗೊತ್ತಿಲ್ಲ ಇಲ್ಲಿವರೆಗೂ. ಸರ್ಕಾರ ಮತ್ತು ಭಾರತೀಯ ರಾಜ್ಯ ಸಂಸ್ಥಾನಗಳ ದೇಶಿ ಸಂಸ್ಥಾನಗಳೇನಿದ್ವಲ್ಲ ಅವುಗಳ ನಡುವಿನ ಸಂಬಂಧವನ್ನ ಚೆನ್ನಾಗಿ ಇಟ್ಕೋಬೇಕು, ಸುಧಾರಣೆ ಮಾಡ್ಬೇಕು ಅಂತಂದ್ ಹೇಳಿ 1927 ಬಟ್ಲರ್ ಸಮಿತಿ ಬರುತ್ತೆ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೊಘಲರ ಆಸ್ಥಾನದಲ್ಲಿದ್ದ ತುರಾನಿಗಳು ಎಂದು ಯಾರನ್ನ ಕರೆಯಲಾಗುತ್ತಿತ್ತು ಅಂತಂದ್ ಹೇಳಿ. ಯಾರನ್ನ ಅಂತಂದ್ ಹೇಳಿದ್ರೆ ಮಧ್ಯ ಏಷ್ಯಾದಿಂದ ಬಂದವರನ್ನ ತುರಾನಿಗಳು ಅಂತಂದ್ ಹೇಳಿ ಕರಿತಾ ಇದ್ರು. ಇದನ್ನೇನಂತಂದ್ ಹೇಳಿದ್ರೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಇನ್ನು ಉಳಿದಿದ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ.